Hello students, Namaskara. This is a very important video for all the KCET 2026 students. ಯಾಕೆ ಗೊತ್ತಾ, ನಿಮ್ದು ಬೋರ್ಡ್ ಎಕ್ಸಾಮ್ ನೀವು ಬರೀಬೇಕಾದ್ರೆ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಅಂತ ಇತ್ತು. ನೀವು ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದಾಗ ನಿಮ್ಗೆ ಗೊತ್ತಾಗ್ತಾ ಇತ್ತು ವಿಚ್ ಆರ್ ದ ಹೈ ವೇಟೇಜ್ ಟಾಪಿಕ್ಸ್, ಯಾವ ಟಾಪಿಕ್ ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಗೆ ಯಾವ ತರ ಕ್ವಶನ್ ಬರುತ್ತೆ ನಿಮ್ಗೆಲ್ಲ ಗೊತ್ತಾಗ್ತಾ ಇತ್ತು. ಬಟ್ KCET ಎಕ್ಸಾಮ್ ಹತ್ರ ಏನೂ ಆಗಲ್ಲ ನೋಡಿ. ಸೊ ಅದಕ್ಕೆ ನಾನು ಈ ವಿಡಿಯೋದ ನಿಮ್ದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಇಂದ ಟಾಪ್ 100 ಟಾಪಿಕ್ಸ್ ಕೊಡ್ತಾ ಇದೀನಿ ನಿಮ್ಗೆ. ಸೊ ಪ್ಲೀಸ್ ನೀವೆಲ್ಲರೂ ಕೂಡ ಈ ಟಾಪಿಕ್ಸ್ ನ ಸ್ಟಾರ್ಟ್ ಮಾಡಿ ಇವತ್ತಿಂದಾನೆ. ಡು ನಾಟ್ ವೇಟ್ ಅಂಟಿಲ್ ಲೇಟರ್ ಆನ್ ಸ್ಟೂಡೆಂಟ್ಸ್. ನೋಡಿ, ನಿಮ್ಮೆಲ್ಲರಿಗೂ ಗೊತ್ತಿರತ್ತೆ, ನಿಮ್ದು KCET ರ್ಯಾಂಕ್ ಒಳ್ಳೆ ರ್ಯಾಂಕ್ ಬರ್ಬೇಕಂದ್ರೆ 50% PUC, 50% KCET ನ ಬರುತ್ತೆ. 50% PUC ಆಗ್ಲೇ ಮುಗ್ದೋಗಿದೆ. ಐ ಹೋಪ್ ನೀವೆಲ್ಲ ಚೆನ್ನಾಗಿ ಬರೀತೀರ ಎಕ್ಸಾಮ್ ನ. ಒಳ್ಳೆ ಎಕ್ಸಾಮ್ ಬರೆದಿದ್ರೆ ನೀವು ಒಳ್ಳೆ ಮಾರ್ಕ್ಸ್ ಸಿಗತ್ತೆ, ನಿಮ್ ರ್ಯಾಂಕ್ ಚೆನ್ನಾಗಿ ಹೋಗುತ್ತೆ. ಬಟ್ ಲಾಸ್ಟ್ ಇಯರ್ 95% ಬಂದ್ರು ಕೂಡ ತುಂಬಾ ಸ್ಟೂಡೆಂಟ್ಸ್ಗೆ ರ್ಯಾಂಕ್ ಬಂದಿಲ್ಲ ಒಳ್ಳೇದು. ಯಾಕೆ ಗೊತ್ತಾ, ಅವರು KCET ನ ಸೀರಿಯಸ್ ತಗೊಳ್ಳಿಲ್ಲ. KCET ಸುಮ್ಮನೆ ತಮಾಷೆ ಬಿಟ್ಟು ಬಂದಿದ್ರು. ಓಕೆನಾ? ಸೊ ಆತರ ಪ್ಲೀಸ್ ನೀವು ಮಾಡಬೇಡಿ. ಪ್ಲೀಸ್ ನೀವು ಅಂತೀನಿ, ನಿಮ್ಗೆ ಒಳ್ಳೆ ಕಾಲೇಜ್ ಮುಂದೆ ಸಿಗ್ಬೇಕಂದ್ರೆ KCET ನ ಎಕ್ಸಾಮ್ ನ ಸೀರಿಯಸ್ ತಗೊಂಡು ಎಲ್ಲಾ ಟಾಪಿಕ್ಸ್ ನ ಬೇಗ ಮುಗಿಸ್ಕೊಂಬೇಡಿ ಸ್ಟೂಡೆಂಟ್ಸ್. ಓಕೆನಾ? ಸೊ ನಿಮ್ಮೆಲ್ಲರಿಗೂ ಗೊತ್ತು ಟೋಟಲ್ ಕ್ವೆಶನ್ಸ್ ಸೆಕೆಂಡ್ PUC ಇಂದ ಫಸ್ಟ್ PUC ಇಂದ. ಸೊ ಐ ಹೋಪ್ ನೀವೆಲ್ಲರೂ ಕೂಡ ಅಟ್ ಲೀಸ್ಟ್ ಸ್ಟಾರ್ಟ್ ಮಾಡಿದೀರಾ ಫಸ್ಟ್ PUC ಟಾಪಿಕ್ಸ್ ನ. ನಿಜ ಅಂತೀನಿ, ನೀವು ಸೆಕೆಂಡ್ PU ಬಂದಾಗ ಫಸ್ಟ್ PUC ಟಾಪಿಕ್ಸ್ ಮರ್ತೋಗಿರುತ್ತೆ. ತುಂಬಾ ಸ್ಟೂಡೆಂಟ್ಸ್ಗೆ 19% ಸ್ಟೂಡೆಂಟ್ಸ್ಗೆ ಮರ್ತೋಗಿರುತ್ತೆ ಫಸ್ಟ್ PUC ಟಾಪಿಕ್ಸ್. ನೆನಪಿದ್ಯಾ? ಲಿವಿಂಗ್ ವರ್ಲ್ಡ್ ನೆನಪಿದ್ಯಾ? ಪ್ಲಾಂಟ್ ಕಿಂಗ್ಡಮ್, ಆನಿಮಲ್ ಕಿಂಗ್ಡಮ್ ಎಕ್ಸಾಂಪಲ್ಸ್, ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಎಕ್ಸಾಂಪಲ್ಸ್, ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಎಕ್ಸಾಂಪಲ್, ಪ್ಲಾಂಟ್ ಫಿಸಿಯಾಲಜಿ, ಹ್ಯೂಮನ್ ಫಿಸಿಯಾಲಜಿ. ನೆನಪಿದ್ಯಾ? ನಿಜ ಹೇಳಿ ಸ್ಟೂಡೆಂಟ್, ನಿಜ ಹೇಳಿ ಇಫ್ ಯರ್ ಬಾಯ್ ಸ್ಟೂಡೆಂಟ್. ಓಕೆನಾ? ಸೊ ಸ್ಟೂಡೆಂಟ್ಸ್, ನಿಮ್ಗೆ ಗೊತ್ತಿರಬೇಕು, ಈಸಿ ಕ್ವಶನ್ಸ್ ತುಂಬಾ ಇರುತ್ತೆ KCET ಲಿ. KCET ಒಂದು ಈಸಿ ಎಕ್ಸಾಮ್, ಮೀಡಿಯಂ ಕ್ವಶನ್ಸ್, ಹಾರ್ಡ್ ಕ್ವಶನ್ಸ್. ಸೊ ನಿಮ್ಮೊಂದು ಒಳ್ಳೆ ಮಾರ್ಕ್ಸ್ ಬರ್ಬೇಕಂದ್ರೆ ಅಟ್ ಲೀಸ್ಟ್ ಈಸಿ ಮತ್ತೆ ಮೀಡಿಯಂ ನ ಆಲ್ಮೋಸ್ಟ್ ಔಟ್ ಆಫ್ 4 ಟ್ರೈ ಮಾಡಿ ಪ್ಲೀಸ್. ಇದು ಮಾತ್ರ ಎಲ್ಲ ರಿಕ್ವೆಸ್ಟ್. ಬೇರೆ ಹಾರ್ಡ್ ಕ್ವಶನ್ಸ್ ಸಾಲ್ವ್ ಮಾಡಿ, ಒಬ್ವಿಯಸ್ಲಿ KCET ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಸೊ ನೀವು ಎಲ್ಲಾ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೋದು ಈಸಿಯಾಗಿ. JEE ನೀಟ್ ತರ ಅಲ್ಲ, ಇದು ತುಂಬಾ ಈಸಿ ಎಕ್ಸಾಮ್. ಇದು ಒಳ್ಳೆ ರ್ಯಾಂಕ್ ಬರ್ಬೋದು ನಿಮ್ಮೆಲ್ಲರಿಗೂ ಕೂಡ. ಓಕೆನಾ? ಸೊ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಈಗ ಆಗ್ಲೇ ಹೇಳ್ದಂಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇಲ್ಲಿ. NCERT ಇಂದ ಇರೋದು ಕ್ವಶನ್ ಎಲ್ಲ, ಆಮೇಲೆ ಡೈರೆಕ್ಟ್ ಆಗಿ ಮೆಮರಿ ಬೇಸ್ಡ್, ಫಾರ್ಮುಲಾ ಬೇಸ್ಡ್ ಇಲ್ಲ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ. ಸೊ ನಿಮಗೆ ಟ್ವಿಸ್ಟೆಡ್ ಕ್ವಶನ್ಸ್ ತುಂಬಾ ಥಿಂಕ್ ಮಾಡಬೇಕು ಆತರ ಏನೂ ಇಲ್ಲ. ಪ್ಲೀಸ್ ನೀವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಿದ್ರೆ ಈ ಟಾಪಿಕ್ಸ್ ಇಂದ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ ನೀವೆಲ್ಲರೂ ಕೂಡ. ಸೊ ಸ್ಟೂಡೆಂಟ್, ಲೆಟ್ ಮಿ ಜಸ್ಟ್ ಶೋ ಯು ಹಿಯರ್. ಇದು ನಿಮ್ದು ಎಂಟೈರ್ ಲಿಸ್ಟ್ ಟಾಪಿಕ್ಸ್ ಫಾರ್ ಮ್ಯಾಥ್ಸ್. ಇಲ್ಲೂ ಕೂಡ ಮ್ಯಾಥ್ಸ್ ಟಾಪಿಕ್ಸ್, ಅದಾದ್ಮೇಲೆ ಮತ್ತೆ ಮ್ಯಾಥ್ಸ್ ಟಾಪಿಕ್ಸ್, ಆಮೇಲೆ ನೋಡಿ ಇಲ್ಲಿ ಹಾಕಿದ್ದೆ ನಾನು ಸೆಕೆಂಡ್ PUC ನ ಫಸ್ಟ್ PUC ನ ಅಂತ. ಆಲ್ ಟಾಪಿಕ್ಸ್ ಆಫ್ ಫಿಸಿಕ್ಸ್ ಬಂತು ಮತ್ತೆ ಇಲ್ಲಿ. ಅದಾದ್ಮೇಲೆ ಫಿಸಿಕ್ಸ್ ಮತ್ತೆ ಬಂತಿಲ್ಲಿ. ಇದು ಕೆಮಿಸ್ಟ್ರಿ ಟಾಪಿಕ್ಸ್ ಎಲ್ಲ ಸೆಕೆಂಡ್ PUC. ಅಗೇನ್ ವೇಟೇಜ್ ವೈಸ್ ಹೋಗಿರೋದು ನಾನು, ಎಲ್ಲಕ್ಕಿಂತ ಹೈ ವೇಟೇಜ್ ಮೇಲೆ ಹಾಕಿದ್ ಸ್ವಲ್ಪ. ಓಕೆನಾ? ಆಮೇಲೆ ಇದು ಕೂಡ ಮತ್ತೆ ಕೆಮಿಸ್ಟ್ರಿ ಅಂಡ್ ಫೈನಲ್ ಸ್ಟೂಡೆಂಟ್ಸ್ ನಮ್ದು ಬಯಾಲಜಿ ಟಾಪಿಕ್ಸ್. ನಿಮ್ಗೆ ಎಲ್ಲರೂ ಗೊತ್ತಿರ್ಬೇಕು ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಹೈಯೆಸ್ಟ್ ವೇಟೇಜ್ ಇರೋದು ಹ್ಯೂಮನ್ ರಿಪ್ರೊಡಕ್ಷನ್, ರೀಪ್ರೊಡಕ್ಟಿವ್ ಹೆಲ್ತ್, ಜೆನೆಟಿಕ್ಸ್ ಕ್ವಶನ್ಸ್ ಎಲ್ಲ ತುಂಬಾ ಬರುತ್ತೆ. ಜನರಲ್ ಆಗಿ ಇದೆಲ್ಲ ಅದೇ ನೋಡಿ, ಮಾಲಿಕ್ಯುಲರ್ ಬೇಸಿಸ್, ಬಯೋಟೆಕ್, ಜೆನೆಟಿಕ್ಸ್, ಹ್ಯೂಮನ್ ರಿಪ್ರೊಡಕ್ಷನ್, ಅಲ್ಲಿಂದ ಕ್ವಶನ್ ಬರುತ್ತೆ. ಮೈಕ್ರೋಬ್ಸ್, ಎವಲ್ಯೂಷನ್, ಎಕೋಸಿಸ್ಟಮ್. ಆಮೇಲೆ ನೀವು ನೋಡ್ಬೋದು ಫಸ್ಟ್ PUC ಟಾಪಿಕ್ಸ್ ಎಲ್ಲಕ್ಕಿಂತ ಹೈ ವೇಟೇಜ್ ಇರೋದು ಪ್ಲಾಂಟ್ ಫಿಸಿಯಾಲಜಿ ನಿಮ್ ಟಾಪಿಕ್ಸ್. ಓಕೆನಾ? ಇಲ್ಲಿ ಬಂತು ಹ್ಯೂಮನ್ ಫಿಸಿಯಾಲಜಿ ಬಂತು ಇಲ್ಲಿ. ಸೊ ನಿಜ ಅಂತೀನಿ ಸ್ಟೂಡೆಂಟ್ಸ್, ನೀವು ಇದು ಎಲ್ಲಾ ಟಾಪಿಕ್ಸ್ ಕೂಡ ನೀವು ಕವರ್ ಮಾಡಂಗಿದ್ರೆ ಮಾಡಿ, ಒಳ್ಳೇದು. ಅಕಸ್ಮಾತ್ ನಿಮಗೆ ಈ ಎಲ್ಲಾ ಟಾಪಿಕ್ಸ್ ಹೆಲ್ಪ್ ಬೇಕು ಸರ್, ನನಗೆ ಫಸ್ಟ್ PUC ಮೇನ್ ಟಾಪಿಕ್ಸ್, ಸೆಕೆಂಡ್ PUC ಟಾಪಿಕ್ಸ್ ಎಲ್ಲ, ನನಗೆ ಈ ಎಲ್ಲಾ 100 ಟಾಪಿಕ್ಸ್ ನ 30 ಡೇಸ್ ಅಲ್ಲಿ ಕವರ್ ಮಾಡ್ಕೊಡ್ತೀನಿ. ಈ ಎಲ್ಲಾ ಟಾಪಿಕ್ಸ್ ಕೂಡ ನಾವು ಕಾಂತಾರ ಬ್ಯಾಚ್ ಅಲ್ಲಿ ಕವರ್ ಮಾಡ್ತೀವಿ. ದಟ್ ಇಸ್ ಫಾರ್ ಶೋರ್ ಎಲ್ಲ ಕವರ್ ಮಾಡ್ತೀವಿ. ಈ ಎಲ್ಲಾ ಟಾಪಿಕ್ಸ್ ಮೇಲೂ ಕೂಡ ಕ್ವಶನ್ಸ್ ಮಾಡಿಸ್ತೀವಿ ನಾವು. ಪ್ರೀವಿಯಸ್ ಇಯರ್, ಲಾಸ್ಟ್ 10 years ಕ್ವಶನ್ಸ್ ಮಾಡ್ತೀವಿ ನಿಮ್ಮೆಲ್ಲರೂ ಕೂಡ ಕಾಂತಾರ ಬ್ಯಾಚ್ ಅಲ್ಲಿ. ಸೊ ಕಾಂತಾರ ಬ್ಯಾಚ್ ಇವತ್ತು ಸ್ಟೂಡೆಂಟ್ 17, 18, 19, 20, 21 4 ದಿವಸದಲ್ಲಿ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. 4 ಡೇಸ್ ಅಲ್ಲಿ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಸೊ ಬೇಗ ಜಾಯಿನ್ ಆಗಿ ಸ್ಟೂಡೆಂಟ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಆಗಿ. ಆಗಲಿ ಹಂಡ್ರೆಡ್ಸ್ ಆಫ್ ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ. We want to make sure the maximum number of students ಬೇಗ ಜಾಯಿನ್ ಆಗಲಿ. then we can start the batch without wasting time. 30 ಡೇಸ್ ಅಲ್ಲಿ ಫುಲ್ ಸಿಲೆಬಸ್ ಮುಗ್ದೋಗ ಸ್ಟೂಡೆಂಟ್ ನಿಮ್ದು ಫಸ್ಟ್ PU, ಸೆಕೆಂಡ್ PUC. ಸೊ ದೀಸ್ ಆರ್ ಯುವರ್ ಎಕ್ಸಾಮ್ ಡೇಸ್. ಎಕ್ಸಾಮ್ ಡೇಗಿನ ಮುಂಚೆ ಮುಗಿಯುತ್ತಲ್ಲ ಆಬ್ವಿಯಸ್ಲಿ ನಿಮ್ದು. ಓಕೆನಾ? ಆಮೇಲೆ ಸ್ಟೂಡೆಂಟ್ಸ್, ಈ ಬುಕ್ ಕೂಡ ನಿಮ್ಗೆ ಸಿಗುತ್ತೆ. ಇದು ಬ್ಯಾಚ್ ಅಲ್ಲಿ ಸಿಗಲ್ಲ, ಇದು ಬ್ಯಾಚ್ ಪ್ಲಸ್ ಕಾಂಬೋ. ಇದು ಲಾಸ್ಟ್ 20 years PYQs ನಿಮ್ಗೆ ಗೊತ್ತು. ಯಾವತ್ತು ಕೂಡ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ರಿಪೀಟ್ ಆಗುತ್ತೆ, ರೈಟ್? ಸೊ ನೀವೆಲ್ಲರೂ ಐ ಹೋಪ್ ಈ ಬುಕ್ ನ ಪರ್ಚೇಸ್ ಮಾಡಿದೀರಾ. ಇದಕ್ಕೂ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಓಕೆನಾ? 20 years PYQ ಬುಕ್ ಸ್ಟೂಡೆಂಟ್ಸ್.
ಸೊ ನಿಮ್ಗೆ ಈ ತರ ಈ ಬ್ಯಾಚ್ ಅಲ್ಲಿ ಈ ತರ ಡಿಪಿಪಿ ಸಿಗುತ್ತೆ ನಿಮ್ಗೆ. ಸೊ ಈ ತರ ನೀವು ಡೌನ್ಲೋಡ್ ಮಾಡೋ PDF ನೋಡಿ, ಸಬ್ಜೆಕ್ಟ್ ಚಾಪ್ಟರ್ ವೈಸ್ ನಿಮ್ಗೆ ನೋಟ್ಸ್ ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ PYQ ಸಿಗ್ತಾ ಇರತ್ತೆ ಕ್ಲಾಸ್ ಅಲ್ಲೇ. ಓಕೆನಾ? ಸೊ PYQs ಕವರ್ ಆಯ್ತು, ಆಮೇಲೆ ನಿಮ್ದು ಬ್ಯಾಚ್ ಕವರ್ ಆಯ್ತು. ಸೊ ಎಲ್ಲ ನೋಟ್ಸ್ ಕವರ್ ಆಗುತ್ತೆ. ನಾವು ಈಗ ನೀವು ಕೇಳ್ಬೋದು ಸರ್ ಪ್ರೈಸ್ ಸ್ಟೂಡೆಂಟ್ ಪ್ರೈಸ್ ನಿಮ್ಗೆ ಗೊತ್ತಿರತ್ತಾಗ್ಲೇ, ರೈಟ್? ಬ್ಯಾಚ್ ಪ್ರೈಸ್ ಇದು, ಕಾಂಬೋ ಪ್ರೈಸ್ 1399. ಇಲ್ಲಿ ಬುಕ್ ಸಿಗುತ್ತೆ, ಹಾರ್ಡ್ ಕಾಪಿ ನಿಮ್ ಮನೆಗೆ ಡೆಲಿವರಿ ಮಾಡ್ಕೊಡ್ತಾರೆ ಬುಕ್ ನ. ಆಮೇಲೆ ಇಲ್ಲಿ ಇದು ಸ್ಟೂಡೆಂಟ್ಸ್ ಇದು 2000 ರೂಪಾಯಿಗೆ ನಿಮ್ಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ. ಟೆಸ್ಟ್ ಸೀರೀಸ್ ಅಗೇನ್ ಇಸ್ ಅಮೇಸಿಂಗ್ ಫಾರ್ಮ್ ಆಫ್ ಪ್ರಾಕ್ಟೀಸ್. ಬಟ್ ನಿಮ್ಗೆ ಬ್ಯಾಚ್ ತಗೊಂಡಾಗ ನಿಮ್ಗೆ 10 ಟೆಸ್ಟ್ ಕೂಡ ಸಿಗುತ್ತೆ, ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಬಟ್ ಐ ವುಡ್ ರೆಕಮೆಂಡ್ ಗೋ ಫಾರ್ ದಿಸ್ ಸ್ಟೂಡೆಂಟ್ಸ್. ಬುಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಸೊ ಸ್ಟೂಡೆಂಟ್ ನಾನು ಹೇಳೋದಿಷ್ಟೇ, KCET ಬುಕ್ ತಗೊಳ್ಳಿ, ಬ್ಯಾಚ್ ತಗೊಳ್ಳಿ, ಒಂದು ಒಳ್ಳೆ ಪ್ರಿಪರೇಷನ್ ಮಾಡಿ 30 ಡೇಸ್ ಅಲ್ಲಿ ನಿಮ್ ಲೈಫ್ ಚೇಂಜ್ ಮಾಡ್ಕೋಬಹುದು. ನೀವು ಒಂದು ಒಳ್ಳೆ ರ್ಯಾಂಕ್ ಬಂದ್ರೆ ಒಳ್ಳೆ ಕಾಲೇಜ್ ಸಿಗುತ್ತೆ, ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಒಳ್ಳೆ ಎನ್ವೈರನ್ಮೆಂಟ್ ಸಿಗುತ್ತೆ, ಒಳ್ಳೆ ಎನ್ವೈರನ್ಮೆಂಟ್ ಸಿಕ್ಕಿದ್ರೆ ಮುಂದೆ ಹೋಗ್ಬೋದು ನೀವು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಈ ಎಲ್ಲಾ ಟಾಪಿಕ್ಸ್ ನಿಮಗೆ PDF ಬೇಕಂದ್ರೆ ಕಮೆಂಟ್ ಅಲ್ಲಿ ಹಾಕಿ ಸ್ಟೂಡೆಂಟ್ಸ್. ಇಫ್ ಯು ವಾಂಟ್ ಅ PDF ಆಫ್ ಆಲ್ ಆಫ್ ದಿಸ್ ಟಾಪಿಕ್ಸ್, PDF ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕಳ್ಸಿಕೊಡ್ತೀನಿ. ಬೇಕಾದ್ರೆ ಇವತ್ತಿನ ನಾಳೆದ್ರಲ್ಲಿ ನಿಮ್ಗೆ ಎಲ್ಲ ಟಾಪಿಕ್ಸ್ ನ ಒಂದು PDF ಮಾಡ್ಕೊಡ್ತೀನಿ. ಬೇಕಾದ್ರೆ ನೀವೇ ಇದನ್ನ ಪ್ರಾಕ್ಟೀಸ್ ಕೂಡ ಮಾಡ್ಕೋಬಹುದು. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಬೈ ಬೈ ಅಂಡ್ ಟೇಕ್ ಕೇರ್. ಓಕೆ, ಬೈ ಬೈ.